ಗುರು ಮಿಚೆಲ್ ಸ್ಟಾರ್ಕ್ ಬುಮ್ರಾಗಿಂತ ಬೆಟರ್ ಅಂತ ಯಾಕೆ ಅನ್ಸಿದೆ ಗೊತ್ತಾ ಸ್ನೇಹಿತರೆ? ಫಸ್ಟ್ ಆಫ್ ಆಲ್ ಸ್ಟಾರ್ಕ್ ಅವರ ವೈಫ್ ಎಲಿಸಾ ಹೀಲಿ ಅವರು ಬುಮ್ರಾನೇ ಟಾಪ್ ಅಲ್ಲಿ ಇಟ್ಟಿದ್ದಾರೆ ಅಬೌವ್ ಸ್ಟಾರ್ಕ್. ಬುಮ್ರಾ ಇಸ್ ದ ಬೆಸ್ಟ್ ಅಂತಾನೆ ಹೇಳಿದ್ದಾರೆ ಎಲಿಸಾ ಹೀಲಿ ಅವರು. ಅದೊಂದ್ ಕಡೆ ಇರಲಿ ಸ್ನೇಹಿತರೆ, ಬಟ್ ಇವ್ರಿಬ್ಬರ ಲೆಜೆಂಡ್ಸ್ ಮಧ್ಯೆ ತುಂಬಾನೇ ಡಿಫರೆನ್ಸ್ ಇದೆ ಸ್ನೇಹಿತರೆ. ಅದೇನ್ ಗೊತ್ತಾ? ಫಸ್ಟ್ ಆಫ್ ಆಲ್ ಮಿಚೆಲ್ ಸ್ಟಾರ್ಕ್ ನಮ್ಮ IPL ಆಡೋದು ಬೇಕಾದ್ರೂ ಬಿಟ್ಬಿಡ್ತಾರೆ, ಸ್ಯಾಕ್ರಿಫೈಸ್ ಮಾಡ್ಬಿಡ್ತಾರೆ. ಬಟ್ ಅವರ ಕಂಟ್ರಿಗೆ ಯಾವುದೇ ತರದ ಫಾರ್ಮೆಟ್ ಆಗಲಿ ಟೆಸ್ಟ್ ಸಹ ಅವರು ಮಿಸ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅವರು ದಟ್ಸ್ ದ ಡೆಡಿಕೇಶನ್ ಟು ಪ್ಲೇ ಫಾರ್ ಇಸ್ ಕಂಟ್ರಿ. ಮಿಚೆಲ್ ಸ್ಟಾರ್ಕ್ ಅವರು ಆ ತ್ಯಾಗ ಮಾಡ್ತಾರೆ. IPL ನ ಬೇಕಾದ್ರೂ ಬಿಟ್ಬಿಡ್ತಾರೆ. ಇನ್ನೊಂದು ನೋಡೋದಾದ್ರೆ ಸ್ನೇಹಿತರೆ, ಇವರು ಯಾವ್ದೆಲ್ಲ ಟೂರ್ನಮೆಂಟ್ ಆಡ್ತಾರೆ ಸ್ಟಾರ್ಕ್ ಅವರು ಸಿಂಗಲ್ ಹ್ಯಾಂಡೆಡ್ಲಿ ಗೆಲ್ಸ್ತಾರೆ ಅವರ ಟೀಮ್ಗೆ. ಇವರು ಯಾವ ಟೂರ್ನಮೆಂಟ್ ಗೆಲ್ಸಿಲ್ಲ ಗುರು ಅವ್ರ ಕಂಟ್ರಿಗೆ. WTC, T20 ವರ್ಲ್ಡ್ ಕಪ್, ODI ವರ್ಲ್ಡ್ ಕಪ್ ಅಂಡ್ IPL ಸಹ ವಿನ್ ಮಾಡಿಸಿದ್ದಾರೆ ಮಿಚೆಲ್ ಸ್ಟಾರ್ಕ್. ಗುರು ನಾನು ಬುಮ್ರಾ ಅವರು ಯೂಸ್ಲೆಸ್ ಅಂತ ಹೇಳ್ತಿಲ್ಲ ಗುರು, ನಮ್ಮ ಇಂಡಿಯನ್ ಲೆಜೆಂಡ್ ಬುಮ್ರಾನೆ, ಅದು ಎಲ್ಲರಿಗೂ ಗೊತ್ತು ಬಿಡಿ. ಬಟ್ ಪ್ಲೇಯಿಂಗ್ ಫಾರ್ ದ ಕಂಟ್ರಿ IPL ನ ಬಿಡೋದು ಅಷ್ಟು ಈಸಿಯಾಗಿ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಮಾತ್ರನೇ ಗುರು. ನಮ್ಮ ಇಂಡಿಯನ್ಸ್ ಮೇನ್ ಪ್ರಯಾರಿಟಿ IPL ಗೆ ಕೊಡ್ತಾರೆ ದ್ಯಾನ್ ಕಂಟ್ರಿ ಕ್ರಿಕೆಟ್. IPL ಕೊಡ್ಬೇಕು ಗುರು, ಬಟ್ ಫಸ್ಟ್ ಪ್ರಯಾರಿಟಿ ಕಂಟ್ರಿನೇ ಆಗಿರ್ಬೇಕಲ್ವಾ. ಇನ್ನೊಂದು ಸ್ಟಾರ್ಕ್ ವಿಶೇಷತೆ ಏನಂದ್ರೆ ಸ್ನೇಹಿತರೆ, ಈ ಏಜ್ 36 ಏಜ್ ಸೀನಿಯರ್, ಬುಮ್ರಾಗಿಂತ ಸೀನಿಯರ್ ಸ್ಟಾರ್ಕ್ ಆಗಿದ್ದಾರೆ. ಈ ಏಜ್ ನಲ್ಲಿ ಸಹ ಅವರ ಡೆಡಿಕೇಶನ್ ನೋಡಿ, ಅವರ ಪೇಸ್ ಈಗಲೂ ಕಡಿಮೆ ಆಗೇ ಇಲ್ಲ ಗುರು. ನೀವೇನೇ ಹೇಳಿ, ಡೆಡಿಕೇಶನ್ ಅಂಡ್ ಡಿಟರ್ಮಿನೇಷನ್ ಫಾರ್ ದ ಕಂಟ್ರಿ ಅಂತ ಬಂದಾಗ ಆಸೀಸ್ ಆರ್ ಆಲ್ವೇಸ್ ಆನ್ ಟಾಪ್ ಗುರು. ಬಟ್ ಫೈನಲಿ ನಮ್ಮ ಬುಮ್ರಾಗು ಇಂಜುರೀಸ್ ಇಂದ ಕಾರಣ ಅವರು ಟೆಸ್ಟ್ ರ್ಯಾಂಕಿಂಗ್ ಅಲ್ಲಿ ಸೆಕೆಂಡ್ ಆಗಿಬಿಟ್ಟಿದ್ದಾರೆ. ಬಟ್ ಬೌನ್ಸ್ ಬ್ಯಾಕ್ ಮಾಡ್ಬೋದು, ನೋ ವರೀಸ್. ಬಟ್ ಸ್ಟಾರ್ಕ್ ಈಗಿನ ಗೋಟ್ ಅಂತ ನನಗೆ ಅನಿಸ್ತಿದೆ. ನಿಮ್ಮ ಪ್ರಕಾರ ಸ್ನೇಹಿತರೆ, ನೀವು ನಿಮ್ಮ ಒಪಿನಿಯನ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ನನ್ನ ಮಾತು ನಿಮ್ಗೆ ಅಗ್ರಿ ಆಗಿದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ.